ನಮಸ್ಕಾರ ಸ್ನೇಹಿತರೆ. 2027ರಲ್ಲಿ ನಡೆಯಲಿರುವ ಏಕದಿನ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಸ್ಟಾರ್ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಆಡುವುದು ಅನುಮಾನ ಎಂದು ಹೇಳಲಾಗುತ್ತಿದ್ದು, ಬಿಸಿಸಿಐ ಈಗ ಭವಿಷ್ಯದ ತಂಡ ರಚಿಸಲು ಯೋಜನೆ ರೂಪಿಸುತ್ತಿದೆ ಎಂದು ಮಾಹಿತಿಗಳು ಲಭ್ಯವಾಗುತ್ತಿವೆ. ಕೆಲವು ತಿಂಗಳುಗಳ ಹಿಂದೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ನಂತರ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಜಗತ್ತು ನೋಡಲಿಲ್ಲ. ಈ ಜೋಡಿ ಟೆಸ್ಟ್ ಮತ್ತೆ ಟಿ20ಗಳಿಂದ ನಿವೃತ್ತರಾಗಿದ್ದು, ಏಕದಿನ ಕ್ರಿಕೆಟ್ ನಲ್ಲಿ ಮಾತ್ರ ಇವರನ್ನು ಕಾಣಬಹುದಾಗಿದೆ. ವಿರಾಟ್ ಕೊಹ್ಲಿಗೆ ಸದ್ಯ 36 ವರ್ಷ ವಯಸ್ಸಾಗಿದೆ. ವಿಶ್ವಕಪ್ ನಡೆಯುವ ವೇಳೆ ಇವರಿಗೆ 38 ವರ್ಷ ವಯಸ್ಸಾಗಲಿದೆ. ಹೀಗಾಗಿ ಅವರು 2027ರಲ್ಲಿ ನಡೆಯಲಿರುವ ವಿಶ್ವಕಪ್ಗೆ ಇರುತ್ತಾರೋ ಇಲ್ಲವೋ ಎಂಬ ಚರ್ಚೆಗಳು ನಡೆಯುತ್ತಿವೆ. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರು ಆಸ್ಟ್ರೇಲಿಯಾ ಮತ್ತೆ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯಲಿರುವ ಏಕದಿನ ಸರಣಿಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅದಾದ ನಂತರ 2026ರ ಜನವರಿಯಿಂದ ಜುಲೈವರೆಗೆ ನ್ಯೂಜಿಲೆಂಡ್ ಮತ್ತೆ ಇಂಗ್ಲೆಂಡ್ ವಿರುದ್ಧದ 6 ಏಕದಿನ ಪಂದ್ಯಗಳಲ್ಲಿಯೂ ಕೂಡ ಅವರಿಗೆ ಆಡಲು ಅವಕಾಶ ಸಿಗಬಹುದು. ಅನಂತರ ಅವರಿಗೆ ಅವಕಾಶಗಳು ಕಡಿಮೆಯಾಗಬಹುದು. ಇದೀಗ ಮೂಡಿರುವ ದೊಡ್ಡ ಪ್ರಶ್ನೆ ಏನೆಂದರೆ, ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರಿಗೆ 2027ರ ವಿಶ್ವಕಪ್ ವರೆಗೆ ಇದೇ ರೀತಿ ಫಿಟ್ ಇರಲು ಸಾಧ್ಯವಿದೆಯಾ ಎಂದು ಅನುಮಾನಗಳು ವ್ಯಕ್ತವಾಗುತ್ತಿವೆ. ಇದಕ್ಕಾಗಿಯೇ ಈಗ ಬಿಸಿಸಿಐ ಹೊಸ ತಂಡ ರಚಿಸಲು ಪ್ರಯತ್ನಿಸುತ್ತಿದ್ದು, ಶೀಘ್ರದಲ್ಲಿಯೇ ಇದರ ಬಗ್ಗೆ ಅಧಿಕೃತ ಮಾಹಿತಿಗಳು ಎಂದು ಮೂಲಗಳು ತಿಳಿಸುತ್ತಿವೆ. 2027ರ ವಿಶ್ವಕಪ್ ನಡೆಯುವವರೆಗೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರಿಗೆ ಬಹುತೇಕ 40 ವರ್ಷ ದಾಟಲಿದೆ. ಆದ್ದರಿಂದ ಇವರ ಫಿಟ್ನೆಸ್ ದೃಷ್ಟಿಯಿಂದ ಬಿಸಿಸಿಐ ಈಗ ಹೊಸ ತಂಡವನ್ನು ಕಟ್ಟಲು ಬಹುತೇಕ ತಯಾರಿಯಲ್ಲಿ ತೊಡಗಿಕೊಂಡಿದೆ. ಭಾರತ ಕೊನೆಯ ಬಾರಿ ಏಕದಿನ ವಿಶ್ವಕಪ್ ಗೆದ್ದಿದ್ದು 2011ರಲ್ಲಿ. ಅದಾದ ಬಳಿಕ 2023ರಲ್ಲಿ ಫೈನಲ್ ತನಕ ಹೋದರೂ ಕೂಡ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಹಂತದಲ್ಲಿ ಭಾರತ ತಂಡಕ್ಕೆ ಸೋಲು ಎದುರಾಯಿತು. ಆದ್ದರಿಂದ 2027ರ ವಿಶ್ವಕಪ್ ಟೀಂ ಇಂಡಿಯಾಗೆ ತುಂಬಾ ಮಹತ್ವದಾಗಿದ್ದು, ಭಾರತಕ್ಕೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಇದೇ ಕಾರಣಕ್ಕೆ ಬಿಸಿಸಿಐ ಈಗ ಸಾಕಷ್ಟು ಆಲೋಚನೆಯಲ್ಲಿ ತೊಡಗಿಕೊಂಡಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರಿಗೆ 2027ರ ವಿಶ್ವಕಪ್ ನಲ್ಲಿ ಅವಕಾಶ ನೀಡಬೇಕು ಬೇಡವೋ ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.